ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮಾರಿಗುಡಿ ಶಿವು, ಈ ಮಗು ಹುಟ್ಟಿಗೆ ಅವರೇ ಕಾರಣ. ಪ್ರತಿ ಸಲ ಈ ಊರಿಗೆ ನಾನು ನನ್ನ ಮಗ ಬರ್ತೀವಿ. ಮಾವ ನನ್ನಿಂದ ಯಾವ ವಿಷಯನೂ ಯಾವ ಕಾರಣಕ್ಕೂ ಮುಚ್ಚಿಡಲ್ಲ ಅನ್ನೋದು ನನ್ನ ನಂಬಿಕೆ. ನೋಡೋಣ ನಾನು ನಂಬಿರೋದು ಸುಳ್ಳ ನಿಜನ ಅಂತ. ಪಾರೋ ಓ ಪಾರೋ ಓ ಏನ್ ಪಾರು ಪುಸ್ತಕ ಓದ್ತಿದ್ಯಾ? ಪುಸ್ತಕ ಅಲ್ಲ, ಪುಸ್ತಕ. ನಾನು ಓದ್ತಿರೋದು ಪುಸ್ತಕ ಅಲ್ಲ, ನ್ಯೂಸ್ ಪೇಪರ್. ನಮ್ಗೆಲ್ಲ ಪುಸ್ತಕ ಅಂತಂದೇ ಅಭ್ಯಾಸ. ಚಿಕ್ಕ ವಯಸ್ಸಿನಾಗೆ ನಾವು ಪುಸ್ತಕ ಅಂತಿದ್ದಾಗ ಮೇಷ್ಟ್ರು ಬಂದ್ಬಿಟ್ಟು ಏಯ್ ಅದ್ ಪುಸ್ತಕ ಅಲ್ಲ ಕಂಡ್ರಲ್ಲ, ನೋಟ್ ಪುಸ್ತಕ ಅನ್ನೋರು. ಪಾರು ಇವಾಗ ಗೊತ್ತಾಯ್ತೈತೆ, ಅವಾಗ ನೋಟ್ ಪುಸ್ತಕ ಓದಿದ್ರೆ ಇವತ್ತು ನೋಟ್ ಎಣಿಸ್ಬೋದಿತ್ತು. ಏನ್ ಮಾಡೋದು, ನಾವ್ ಅವಾಗ ಓದ್ಲಿಲ್ಲ. ಇವಾಗ ಕಷ್ಟಪಟ್ರೇನೆ ಅನ್ನ ಸಾರು, ಇಲ್ಲ ಅಂದ್ರೆ ಬಿಳಿ ಬಟ್ಟೆ ತಣ್ಣಿಯು. ಕಾವೇರಿ ನೀರನ್ನು ಕುಡಿದು. ಪ್ರತಿ ವರ್ಷ ಪೂಜೆಗೆಂದು ದೇವಾಲಯಕ್ಕೆ ಬರುತ್ತಿದ್ದ ಕ್ಯಾಥರಿನ್ ಡಿಸೋಜಾ. ಯಾಕೆ ಮಾವ ಹಂಗ್ ನೋಡ್ತಾ ನಿಂತ್ಬಿಟ್ಟೆ? ಏನಾಯ್ತು? ಯಾವ್ದೊಂದು ಸುದ್ದಿ ಓದ್ದಲ್ಲ, ಏನದು? ಯಾರೋ ಕ್ಯಾಥರಿನ್ ಡಿಸೋಜಾ ಅಂತ ಪ್ರತಿ ವರ್ಷ ದೇವ್ರನ್ನ ನೋಡೋಕ್ಕೋಸ್ಕರ ಮಾರಿಗುಡಿಗೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಿದ್ರಂತೆ. ಅದಕ್ಕೆ ಸರ್ವಧರ್ಮ ಸಹಿಷ್ಣುತನ ಎತ್ತಿ ತೋರುತ್ತೆ ಅಂತ ಬರ್ತಿದ್ದಾರೆ. ಮಾವ, ಏನಾಯ್ತು ಮಾವ? ಈ ವಿಷಯ ಕೇಳಿದ ತಕ್ಷಣ ಕಳ್ದೆ ಹೋಗ್ಬಿಟ್ಟಲ್ಲ, ಯಾಕೆ? ಪರಿಚಯ ಇರೋರಾ? ನಂಗೆ ಗೊತ್ತಿರ್ತೈತೆ ಪಾರು. ಅದು ಅಂಗಡಿನಾಗೆ ಇಲಿಗಳೇ ಇಲ್ಲ ಅನ್ಕೊಂಡಿದ್ದೆ. ಹೋಗಿರೋ ಹಳೆ ಇಲಿಗಳೇ ಮತ್ತೆ ವಾಪಸ್ ಬರ್ತೈತೆ. ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಪಕ್ಕ ಮಾವರನಿಂದನೂ ಮುಚ್ಚಿಡ್ತಿದ್ದಾನೆ. ಆ ಹೆಂಗಸ್ಗೂ ಮಾವಂಗೂ ಏನೋ ನೆಟ್ಟಿದೆ, ಆದ್ರೆ ಅವ ನನ್ನಿಂದ ಯಾಕೆ ವಿಷಯ ಮುಚ್ಚಿಡ್ತಿದ್ದಾನೆ? ಅಂಥದ್ದೇನಿರ್ಬೋದು? ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ